ಏನೇ ಆದ್ರೂ ಮಾತಾಡಿದ್ರೆ ಪ್ರಯೋಜನ ಆಗಲ್ಲ, ಅದನ್ನ ಆಚರಣೆ ಮಾಡಿದ್ರೇನೆ ಮುಖ್ಯ ಅಂತ ಯಾವಾಗ್ಲೂ ನೀವೇ ಹೇಳ್ತಿರ್ತೀರಾ ಅಲ್ವಾ? ದಯವಿಟ್ಟು ನಾನು ಕೊಡೋದನ್ನ ತಗೊಳ್ಳಿ, ನನ್ ಕಿವಿ ಓಲೆಗಳನ್ನ ಕೂಡ ತಗೊಳ್ಳಿ. ಬೇಡ ಅನ್ಬೇಡಿ, ನಾನ್ ಹಠಮಾರಿ ಅಲ್ವಾ, ಹಾಗೆ ಹೇಳ್ಬೇಡಿ. ಸಕ್ಕು, ಆದ್ರೆ ಈ ಸಂಬಂಧ ನಾನ್ ತೋರ್ಸಿದ್ದು ಅಂತ ನೀವು ಯಾರಿಗೂ ಹೇಳ್ಬಾರ್ದು, ಸರಿನಾ? ನಿಮ್ಗೆ ನಾನು ಗೊತ್ತಿಲ್ಲ, ಮತ್ತೆ ಶಾಸ್ತ್ರಿಗಳು ಗೊತ್ತಿಲ್ಲ. ನಾವು ಈ ಸಂಬಂಧ ತೋರ್ಸಿದ್ದು ಅಂತ ನೀವ್ ಯಾರಿಗಾದ್ರೂ ಹೇಳಿದ್ರೆ ಆಮೇಲೆ ನಾನು ಯಾವ ಸಹಾಯನೂ ಮಾಡಲ್ಲ. ಅಲ್ಲ, ಯಾಕೆ ಹೇಗೆ ಹೇಳ್ತಿದ್ದೀರಾ? ಹಣ್ಣಿರೋ ಮರದ ಮೇಲೆ ಎಲ್ರ ಕಣ್ಣು ಇರುತ್ತೆ, ಎಲ್ರು ಅದನ್ನ ದಕ್ಕಿಸ್ಕೊಳ್ಳೋದಿಕ್ಕೆ ಪ್ರಯತ್ನಿಸ್ತಿರ್ತಾರೆ. ಈ ಸಂಬಂಧ ನಾನ್ ತೋರ್ಸಿದ್ದು ಅಂತ ಗೊತ್ತಾದ್ರೆ ಎಲ್ರಿಗೂ ನನ್ ಮೇಲ್ ಕೋಪ ಬರುತ್ತೆ, ಅರ್ಥ ಆಯ್ತಾ? ಅದಕ್ಕೆ ಹೇಳ್ಬೇಡಿ ಅಂದಿದ್ದು. ನೋಡಿ, ನೀವು ನಿಮ್ ಮಗನ್ ಬಗ್ಗೆ ಯೋಚನೆ ಮಾಡಿ, ವರದಕ್ಷಿಣೆ ಕಾಣಿಕೆಗಳ ಬಗ್ಗೆ ಯೋಚನೆ ಮಾಡಿ, ಬೇಕಿದ್ದೆಲ್ಲ ನಾವು ನೋಡ್ಕೋತೀವಿ. ನಮಗೆ ಯಾವ ಸಮಸ್ಯೆನೂ ಆಗಲ್ಲ ಅಲ್ವಾ? ಇಲ್ಲ ಇಲ್ಲ, ನೀವೊಂದ್ಸಲ ಹುಡ್ಗಿನ್ ನೋಡಿ, ಅವ್ರ ಮನೇನ್ ನೋಡಿ, ಖಂಡಿತ ಈ ಸಂಬಂಧ ಬೇಡ ಅನ್ನಲ್ಲ ನೀವು. ಅಕಸ್ಮಾತ್ ಹಿಡಿಸ್ಲಿಲ್ಲ ಅಂದ್ರೆ ಸಂಬಂಧ ಬೇಡ ಅಂತ ನೀವು ವಾಪಸ್ ಹೊರಟ್ಬಿಡಿ. ಏನಂತೀರಾ ಶಾಸ್ತ್ರಿಗಳೇ? ಹೌದೌದು, ನೋಡಿ, ಶುದ್ಧವಾದ ಬಂಗಾರದಂತ ಹುಡುಗಿ. ಆ ಹುಡುಗಿ ಹೆಸರೇನು? ಸಕ್ಕು. ಈ ಊರಲ್ಲಿರೋ ಜನರೆಲ್ರು ಸಕ್ಕು ಅಂತ ಅವಳನ್ನ ಕರೀತಾರೆ. ಬಾ ಉಮಾ, ನಾವು ಉತ್ಸಾಹದಿಂದ ಕೆಲಸ ಮಾಡ್ಬೇಕು. ನಾವು ಸಾಲ ತೀರಿಸ್ತೀವಿ ಅಂತ ದೃಢವಾದ ನಂಬಿಕೆ ಇದ್ರೆ ಎಷ್ಟೇ ಕಷ್ಟ ಬಂದ್ರೂ ನಾವ್ ಎದುರಿಸ್ಬೋದು. ಬಾ, ನಮ್ ದಿನನಿತ್ಯದ ಕೆಲ್ಸಗಳನ್ನ ಮಾಡೋಣ. ಬಾ. ಸರಿ ಅತ್ತೆ, ವೈದ್ಯರಿಗೆ ರೊಟ್ಟಿಗಳನ್ನ ಬುತ್ತಿ ಕಟ್ತೀನಿ. ನಡಿ. ನಾವು ಬರ್ಬೋದಾ? ಹಾ? ಅಯ್ಯಯ್ಯೋ, 3 ಜನನೂ ಒಟ್ಟಿಗೆ ಬಂದಿದ್ದೀರಾ? ಅಂತ ಮುಖ್ಯವಾದ ಕೆಲ್ಸ ಏನಿದೆ? ನೋಡಿದ್ರ ಮಕ್ಕಳ, ನಾವೆಷ್ಟು ಪ್ರೀತಿಯಿಂದ ಇಲ್ಲಿಗೆ ಬಂದಿದ್ವಿ, ಆದ್ರೆ ಈ ದೊಡ್ಡ ಮನುಷ್ಯೆ ನಮಗ್ ನಿಷ್ಠೂರದ ಹೊದಿಕೆ ಹೊದಿಸ್ತಿದ್ದಾರೆ. ಹೊದಿಕೆ ಹೊದಿಸಿ ನಿನ್ಗೆ ಹಣ್ಣುಗಳನ್ನ ಕೊಟ್ಟು ಸತ್ಕಾರ ಮಾಡ್ಬೇಕು ಅಂತ ನಿನ್ ಕೋರಿಕೆ ಅಲ್ವಾ? ಸರಿ, ಅದನ್ ಬಿಡು. ಸಕ್ಕು, ನಿಂಬೆ ಹಣ್ಣು ಪಾನ್ಕ ತಗೊಂಡ್ ಬಾ. ದೊಡ್ಡಮ್ಮ, ನೀವು ತುಂಬಾ ಮಾತಾಡ್ತಿದ್ದೀರಾ. ನಾವಿಲ್ಲಿಗೆ ಯಾಕೆ ಬಂದ್ವಿ ಅಂತ ನಿಮಗ್ ವಿವರವಾಗಿ ಹೇಳ್ತೀವಿ, ಕೇಳಿಸ್ಕೊಳ್ಳಿ. ನೀವೇ ಹೇಳಿ ಮಕ್ಳ, ಇಲ್ಲಿಗೆ ನಾವ್ ಯಾಕೆ ಬಂದ್ವಿ ಅಂತ. ನಮ್ಮ ಅಪ್ಪ ಹೊರಗಡೆ ಊರಿಗೆ ಹೋಗಿದ್ದಾರೆ. ಉಮ್ಮ ಅತ್ತೆ ಮನೆಗೆ ಹೋಗಿ ಅವ್ರಿಗೇನ್ ಬೇಕು ಅಂತ ಕೇಳ್ಕೊಂಡು ಸಹಾಯ ಮಾಡಿ ಅಂತ ಹೋಗ್ತಾ ಹೇಳೋದ್ರು. ಒಳ್ಳೇದು ಕೆಟ್ಟದ್ದು ವಿಚಾರಿಸ್ಕೊಳ್ಳಿ ಅಂತ ಹೇಳಿದ್ರು. ನಿಮ್ಮತ್ತೆ ಅವ್ರಿಗೆ ಯಾರು ಇಲ್ಲ, ಅವ್ರನ್ನ ನಾವೇ ನೋಡ್ಕೋಬೇಕಂತ ಹೇಳಿದ್ರು. ಅಯ್ಯೋ ದೇವ್ರೆ,
ಉಮಾ ಅತ್ಗೆ, ಏನಿ ಅನ್ಯಾಯ? ನಿಮ್ ಕೈಲಿದ್ ಬಂಗಾರದ ಬಳೆಗಳು ಏನಾದ್ವು? ಕತ್ತಲ್ಲಿ ಸರ ಕೂಡ ಇಲ್ಲ. ಅಯ್ಯೋಯ್ಯೋಯ್ಯೋ, ಹಾ, ಮೈ ಮೇಲ್ ಬಂಗಾರದ ಒಡವೆಗಳು ಇಲ್ದೆ ನೀವು ದರಿದ್ರ ದೇವತೆ ತರ ಇದ್ದೀರಾ. ಏನ್ ದೊಡ್ಡಮ್ಮ, ಅಷ್ಟಕ್ಕೂ ಏನ್ ನಡೀತಿದೆ ಇಲ್ಲಿ? ಒಂದೇ ವಾಕ್ಯದಲ್ಲಿ ಹೇಳ್ತೀನಿ, ಸಾಲ ತೀರ್ಸೋದಿಕ್ಕೋಸ್ಕರ ಒಡವೆಗಳನ್ನ ಮಾರಿದ್ವಿ. ನಿಂಗೆ ವಿಷಯ ಹೇಳಿದೀನಿ, ಇನ್ನಿದ್ರ ಬಗ್ಗೆ ಮಾತಾಡ್ಬೇಡ. ಅಯ್ಯೋಯ್ಯೋಯ್ಯೋಯ್ಯೋಯ್ಯೋ, ನಾನ್ ಕೇಳ್ದೆ ಹೇಗಿರೋಕಾಗತ್ತೆ ಹೇಳಿ? ಮೈ ಮೇಲಿರೋ ಬಂಗಾರದ ಒಡವೆಗಳನ್ನ ಮುತ್ತೈದೆಯರು ಯಾವಾಗ ತೆಗಿತಾರೆ ಅಂತ ನಿಮಗ್ ಗೊತ್ತಿಲ್ವಾ? ಸತ್ಯಭಾಮ, ಮಾತಿನ ಮೇಲೆ ಹಿಡ್ತಾ ಇರ್ಲಿ. ಏನೇ ಒಡವೆಗಳು ಮಾರಿದ್ರೆ ಏನಾಯ್ತು? ಅದೊಂದು ಲೋಹ ಅಷ್ಟೇ. ಯಾರಾದ್ರೂ ಬಂಗಾರ ತಗೊಂಡು ಯಾಕಿಟ್ಕೋತಾರೆ? ಏನಾದ್ರೂ ಆರ್ಥಿಕ ಸಮಸ್ಯೆ ಬಂದಾಗ ಮಾರ್ಬೋದು ಅಂತ. ಅಯ್ಯೋ, ಬಂಗಾರ ಅಂದ್ರೆ ಲಕ್ಷ್ಮೀ ದೇವಿ. ಅದು ಮನೆ ಹೆಂಗಸಿನ ಮೈ ಮೇಲೆ ಇರ್ಬೇಕು. ನೀವ್ ಲಕ್ಷ್ಮೀ ದೇವಿನ ಮನೆಯಿಂದ ಆಚೆ ಹಾಕಿದೀರಾ. ಲಕ್ಷ್ಮೀ ದೇವಿ ಒಂದ್ಸಲ ಹೋದ್ರೆ ಹಿಂತಿರುಗಿ ಬರೋದಿಲ್ಲ. ಉಮಾ ಎಷ್ಟು ಅಮಂಗಳಕರವಾಗಿದ್ದಾಳೆ ನೋಡಿ. ಅವಳನ್ನ ನನ್ ಕಣ್ಣಿಂದ ನೋಡಕ್ಕೆ ಆಗ್ತಿಲ್ಲ. ಹೀಗಿರೋದು ಅಶುಭ. ಅದ್ಗೆ ನಮ್ ಆಲೋಚನೆಗಳು, ನಾವ್ ಮಾಡೋ ಕೆಲ್ಸಗಳು ಬಂಗಾರದಾಗಿದ್ರೆ ಸಾಕು. ಭಕ್ತ ತುಕಾರಾಮ್ ಹೇಳಿದಾರಲ್ವಾ, ಬಂಗಾರ ಮೃತ್ತಿಗೆಗೆ ಸಮಾನ ಅಂತ. ಅಯ್ಯೋ ದೇವ್ರೆ, ನೀವೆಲ್ರೂ ಸಾಧುಗಳು ಸನ್ಯಾಸಿಗಳಾಗಿದ್ದೀರಾ? ಆಗಿಲ್ಲ ಭಾಮ, ನೀನೇನು ಚಿಂತೆ ಮಾಡ್ಬೇಡ. ನಾವೆಲ್ಲ ನಿರ್ಧಾರ ಮಾಡಿನೇ ಈ ಕೆಲ್ಸ ಮಾಡಿರೋದು. ಇದ್ರ ಬಗ್ಗೆ ಚರ್ಚೆ ಬೇಡ. ನನ್ಗೇನಾಗ್ಬೇಕೋ? ಇದ್ದಕ್ಕಿದ್ದಾಗೆ ಉಮನ್ ಹೀಗ್ ನೋಡಿ ಸಹಿಸ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಹೀಗ್ ಮಾತಾಡ್ದೆ. ಅಯ್ಯಯ್ಯೋ, ಅರೆ, ಈ ಚಿಕ್ಕ ಹುಡ್ಗಿ ಕಿವಿ ಓಲೆಗಳನ್ ಕೂಡ ಬಿಟ್ಟಿಲ್ವಾ? ನೋಡಿ ಪಾಪ, ಅವಳ ಮುಖ ಎಷ್ಟು ಬಾಡು ಹೋಗಿದೆ. ಪಾಪ ಅನಿಸ್ತಿದೆ. ಅಯ್ಯೋ ಇಲ್ಲ್ ನೋಡ್ ಸಾಕು, ದಯವಿಟ್ಟು ನೀನ್ ಮಾತಾಡ್ಬೇಡ. ನೀನ್ ಹೇಳೋ ನೀತಿ ಕೇಳೋಕೆ ನನಗ್ ತಾಳ್ಮೆ ಇಲ್ಲ. ನಾನ್ ಹೇಳೋದ್ ಒಂದೇ, ನೀವ್ ಒಡವೆಗಳನ್ ಮಾರಿರೋ ವಿಷಯ ನಮ್ ಯಜಮಾನ್ರಿಗೆ ತಿಳಿದೇ ಇರೋ ಹಾಗೆ ನೋಡ್ಕೊಳ್ಳಿ. ಬನ್ರಿ ಇಂದು ಬಿಂದು, ನಾನ್ ಎಷ್ಟ್ ಖುಷಿಯಾಗಿ ಇವ್ರನ್ನ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಆದ್ರೆ ಇವ್ರು ಲೆಕ್ಕಕ್ಕೆ ತಗೊಳಲ್ಲ. ನಡೀರೆ. ಹೋದ್ರೆ ಹೋಗ್ಲಿ, ಇವಳು ಹೀಗ್ ಒದ್ರದು ನಮ್ಗೇನು ಹೊಸ್ತಲ್ಲ. ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ ಗಾದೆನೇ ಇದೆ. ಸರಿ ಉಮಾ, ವೈದ್ಯರಿಗೆ ರೊಟ್ಟಿ ಕಳಿಸ್ಬೇಕಲ್ವಾ? ಹೌದು ಅತ್ತೆ. ಒಂದ್ ನಿಮಿಷ, ನಾನು ಈಗ್ಲೇ ಬರ್ತೀನಿ. ಸಾಕು, ನೀನ್ ನನ್ ಜೊತೆ ಬಾ.